ರೀ ಏನ್ರಿ? ಏನಮ್ಮ? ನಾವು ಎಷ್ಟು ದಿನ ಶಿವನ ಪೂಜೆ ಮಾಡ್ತಾ ಇದ್ದೀವಿ, ಅದು ಶಿವ ಒಂದು ದಿವಸನೂ ಬಂದೇ ಇಲ್ವಲ್ರಿ? ಶಿವನ್ಗೆ ಗೊತ್ತಿರುತ್ತಾ? ಹಾಗಂತೀರಾ? ಇನ್ನೇನು ಮತ್ತೆ? ಏನು ಮತ್ತೇನೋ ಏನು ಕತ್ತೇನೋ. ಹಾಗೆಲ್ಲ ದೇವ್ರ ಬಗ್ಗೆ ಹೇಳ್ಬಾರ್ದು. ಹಾಗಿದ್ರೆ ಶಿವನ ಕೇಳಿದೆಲ್ಲ ಕೊಡ್ತಾನ? ಇಷ್ಟು ಚಿಕ್ಕ ಮನೆ, ಈ ಚಿಕ್ಕ ಮನೇಲಿ ನಮಗೆ ಮನ್ಕೊಳಕ್ ಜಾಗ ಇಲ್ಲ. ಈ ಶಿವ ಮನೆ ಶಿವಂಗೆ ಜಾಗ ಕೊಡೋದು? ಶಿವ ಬಂದ್ರೆ ಮನೇಲಿ ಮಲಗಲಿ, ನಾನು ಆಚೆ ಮಲಕತ್ತೀನಿ. ನನ್ನ ಮೇಲೆ ನಂಬಿಕೆ ಇಲ್ವಾ? ನಿಜವಾಗ್ಲೂ ಇಲ್ಲ. ಮಳೆ ಜೋರಾಗಿ ಬರ್ತಾ ಇದೆ, ಶಿವ ಹೆಂಗಪ್ಪ ಬರ್ತಾನೆ? ಶಿವನ್ಗೆ ಗಾಳಿ ಮಳೆ ಬೆಳಕು ಯಾವ್ದು ದೊಡ್ಡದು? ಏನೋ ಶಿವ ಬಂದಂಗೆ ನೋಡ್ಕೊಳ್ಳೋಣ. ನನ್ನ ನಂಬಿಕೆ ನಂದು, ನಿನ್ನ ನಂಬಿಕೆ ನಿಂದು. ಅಗಳಪ್ಪ ಯಾರು ಬಾಬು ತರ್ತವ್ರೆ, ನಿಮ್ ಶಿವನೇ ಇರ್ಬೇಕು, ಕರ್ಕೊಂಬ ಹೋಗು. ನಿನಗೆ ಯಾವಾಗ ಬುದ್ಧಿ ಬರುತ್ತೋ ಆ ಶಿವ ಬಂದೆ ನಿನಗೆ ಬುದ್ಧಿ ಹೇಳ್ಬೇಕು. ಯಾವ ನಾಟಕದ ಕಂಪ್ನಿಯವ್ರು ನೀವು? ಹೇ ಮುಚ್ಚು ಬಾಯಿ. ಮಹಾಸ್ವಾಮಿ ಒಳಗೆ ಬನ್ನಿ. ಮನೆ ಬಾಗಿ ಕಟ್ಟೆ 5 ತಿಂಗಳಾಯ್ತು, ಇನ್ನು ನಿಮ್ ಶಿವನ ಎಲ್ಲಿ ಕೂರ್ಸಕ್ಕ? ಎಲ್ಲ ಒಂದು ಕೂಸುದ್ರೆ ಆಯ್ತು ಬಿಡಮ್ಮ. ಮಹಾಸ್ವಾಮಿ ಕುಳಿತುಕೊಳ್ಳಿ. ಭಕ್ತ, ನಾನು ಕುಳಿತುಕೊಳ್ಳಲು ಬಂದಿಲ್ಲ. ಕಾಡು ಮೇಡು ಸುತ್ತಿ ಬಳಸಿ ದಣಿವಾಗಿದೆ. ನನಗೆ ವಿಶ್ರಾಂತಿ ಬೇಕು. ತಮ್ಮ ಆಜ್ಞೆ. ಶಿರ್ಸಾವತಿ ನಡೆಸ್ಕೊಳ್ಳುತ್ತೇನೆ. ನೆಸ್ಕೊಡಪ್ಪ, ನೆಸ್ಕೊಡು. ಮಹಾದೇವಿ, ನೀನು ಮತ್ತೆ ಶಿವ ವಿಶ್ರಾಂತಿ ತಗೊಳ್ಳಿ, ನಾನು ಹೊರಗಡೆ ಮಲಗುತ್ತೇನೆ. ಇವಾಗ ಬಹಳ ಚೆನ್ನಾಗಿದೆ. ಅಲ್ಲ, ಈಚೆ ಮಳೆ ಸುರಿತಾ ಇದೆ. ಈಚೆಗಡೆ ಮಲಗ್ತೀನಿ ಅಂತಿದ್ಯಲ್ಲ, ನಿನ್ನ ಆರೋಗ್ಯ ಏನಾಗುತ್ತೆ? ಶಿವ ಬಂದಿದ್ದಾನಲ್ಲ, ನನಗಿನ್ನೇನು ಭಯ? ಯಾವ ಶಿವನೋ ಯಾವ ನಾಟಕದ ಕಂಪ್ನಿಯವನೋ. ಹಾಗೆಲ್ಲ ಶಿವನ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಆದ ಮುಟ್ಟಿ ನೋಡು, ನಿನಗೆ ಗೊತ್ತಾಗುತ್ತೆ. ಇವತ್ತು ಏನೇ ಆಗಲಿ ಪರೀಕ್ಷೆ ಮಾಡೇ ಬಿಡ್ತೀನಿ. ಏನ್ ವಾಟರ್ ಬಾಟಲ್ ಮನೆಗೆ ಬಂದ್ಬಿಟ್ಟಿದ್ದಾರೆ? ಹೇ, ನಿನಗಿನ್ನೂ ಬುದ್ಧಿ ಬಂದಿಲ್ವಾ? ಕರೆಂಟ್ ಹೊಡೆದ್ರೆ ಎಲ್ಲಪ್ಪ ಬುದ್ಧಿ ಬರ್ತಿದೆ. ನಾನು ಮುಟ್ಟಿಸ್ತೀನಿ ಬಾ ಇವಾಗ. ನೀವಿಬ್ರು ಒಂದು ಕೆಲಸ ಮಾಡಿ, ನಾನು ಹೊರಗಡೆ ಮನ್ಕೊಂತೀನಿ, ನೀವಿಬ್ರು ಒಳಗಡೆ ಮನ್ಕೊಳ್ಳಿ. ಭಗವಂತ ನಿನಗೆ ಈಗ ಬುದ್ಧಿ ಕೊಟ್ನಾ? ಬೇಡ, ನೀವಿಬ್ರು ಒಳಗಡೆ ಮಲ್ಕೊಳ್ಳಿ, ನಾನು ಆಚೆ ಮಲ್ಕೊತೀನಿ. ತಮ್ಮ ಮಾತಿನಂತೆ ಹೇಳ್ಕೊಂತೀನಿ. ಮಹಾಸ್ವಾಮಿ, ನಾನು ಹೊರಗಡೆ ಇರ್ತೀನಿ, ನೀವು ವಿಶ್ರಾಂತಿ ತಗೊಳ್ಳಿ. ಭಕ್ತ, ಆಗಬಹುದು. ಮಹಾಸ್ವಾಮಿಗಳನ್ನ ಸರಿಯಾಗಿ ಗಮನಿಸಿ, ನಾನು ಹೊರಗಡೆ ಮಲಗಿರುತ್ತೇನೆ. ಭಕ್ತಿ, ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತೇನೆ. ನನ್ನ ಪಾದವನ್ನು ಒತ್ತುವೆಯಾ? ಸ್ವಾಮಿ ಪ್ರಸಾದ. ಭಕ್ತಿ, ಕುಡಿಯಲು ಹೆಂಡವಿದೆಯೇ? ಮಹಾಸ್ವಾಮಿ ಕೊಡುತ್ತೇನೆ. ಭಕ್ತೆ, ಮಳೆ ಜೋರಾಯಿತಲ್ಲವೇ? ಹೌದು ಮಹಾಸ್ವಾಮಿ. ನಿನ್ನ ಪತಿದೇವನಿಗೆ ತೊಂದರೆಯಾಗಲಿಲ್ಲವೇ? ನಿಮ್ಮ ಆಶೀರ್ವಾದ ಇರುವಾಗ ನಮಗೇನು ಭಯ? ಎಂತಹ ಅಪೂರ್ವ ದಂಪತಿಗಳು ನೀವು. ನಿಮಗೆ ಮಂಗಳ ಉಂಟಾಗಲಿ.